ಎಕ್ಸಾಮಲ್ಲಿ 85+ ಸ್ಕೋರ್ ಮಾಡಬೇಕು ಅಂತ ಅನ್ನೋರು ಈ 5 ರೂಲ್ಸ್ಗಳನ್ನ ಅವ್ರು ಖಂಡಿತ ಬ್ರೇಕ್ ಮಾಡಲ್ಲ. ಈ 5 ರೂಲ್ಸ್ಗಳನ್ನ ಅವ್ರು ಫಾಲೋ ಮಾಡೇ ಮಾಡ್ತಾರೆ. KSRP ಆಗಿರ್ಬೋದು, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಿರ್ಬೋದು, CRDR ಆಗಿರ್ಬೋದು, ವಾಟ್ ಎವರ್ ಏನೇ ಆದ್ರೂ ನಾನು ಇವಾಗ ಹೇಳೋ ವಿಷಯಗಳನ್ನ ಕರೆಕ್ಟಾಗಿ ನೆನಪಿಸ್ಕೊಬಿಡಿ. ನೀವು ಎಷ್ಟು 20-30 ಮಾರ್ಕ್ ಟೆಸ್ಟ್ಗಳನ್ನ ತೊಗೊಂಡಿರ್ತೀರ, 30-40 ತೊಗೊಂಡಿರ್ತೀರ ಅನ್ಕೊಳ್ಳಿ. ಆದರೂ ನಿಮ್ಮ ಮಾರ್ಕ್ಸ್ 50, 60, 70 ಹಿಂದುಗೊಳುತ್ತೆ, ಮುಂದೆ ಹೋಗೋದೇ ಇಲ್ಲ. ಯಾಕಂದರೆ ನಾನು ಇವಾಗ ಹೇಳೋ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಮೋರೋವರ್ ಏನಂದರೆ, ಇವಾಗ ನಾನು ನಿಮಗೆ ಡೈರೆಕ್ಟಾಗಿ ರೂಲ್ ನಂಬರ್ 1 ಹೇಳ್ತೀನಿ, ನೋಡ್ಕೊಬಿಡಿ. ಒಮ್ಮೆ ಓದಿದ್ದೀನಿ, ನನಗೆ ಬರುತ್ತೆ, ಓದಿದ್ದೀನಿ ಟಾಪಿಕ್ ಮತ್ತೆ ಓದಿದ್ರೆ ಪ್ರಿಪ್ರೇಷನ್ ಅದಾಗಲ್ಲ. ಇದು ಮ್ಯಾಕ್ಸಿಮಮ್ ಎಕ್ಸ್ಪೀರಿಯನ್ಸ್ ಮಾಡೋ ಮಿಸ್ಟೇಕ್. ಒಂದ್ಸಲ ಓದ್ಬಿಟ್ಟಿದ್ದೀನಿ, ನಾನು ಪುನಃ ಏನಕ್ಕೆ ಓದೋದು ಆ ಥರ ಅಂದ್ಕೊಂಡ್ರೆ ನಿಜವಾಗ್ಲೂ ತಪ್ಪಾಗುತ್ತೆ. ನೀವು ಓದಿದ್ದೀನಿ, ನಾನು ನೆನಪಿರುತ್ತೆ, ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಕೊತೀನಿ, ತುಂಬ ಸಬ್ಜೆಕ್ಟ್ಗಳಿದೆ ಕವರ್ ಮಾಡೋಕ್ಕಂತ ಅಂದ್ರೂ ಆಗಲ್ಲ. ಒಂದು ಸಬ್ಜೆಕ್ಟ್ ತೊಗೊಂಡಿದ್ರೆ, ನೀವು ಹಿಸ್ಟ್ರಿ ತೊಗೊಂಡಿದ್ರೆ ಹಿಸ್ಟ್ರಿ ಒಳಗಡೆ ಯಾವ ಚಾಪ್ಟರ್ಸ್ ಬರುತ್ತೆ ಅದ್ರ ಮೇಲೆ ನೀವು MCQ ಸಾಲ್ವ್ ಮಾಡಿ. ಬರೀ ಹಿಸ್ಟ್ರಿಗೆ ಮಾತ್ರನೂ ಒಂದು 50-60 MCQ ಸಾಲ್ವ್ ಮಾಡಿ. ಅವಾಗ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲ ಒಂದು ಜಿಯೋಗ್ರಫಿ ತೊಗೊಳ್ತೀರಾ, ನೀವು ಆ ಲೆವೆಲ್ ಮೇಲೆ ಹೋಗಿ. ಅದ್ರ ಬಿಟ್ಟು ಎಲ್ಲ ಮಿಕ್ಸ್ ಮೇಲೆ ಮಾಡೋಕೆ ಹೋಗ್ಬಿಡಿ. ಓದಿದ್ದೀನಿ ಅಂತ ಪುನಃ ಇನ್ನೇನು ಓದ್ತಾರೆ, ಪುನಃ ಯಾಕೆ ಅದೇ ಬೋರಿಂಗ್ ಸಬ್ಜೆಕ್ಟ್ ನಮ್ಗೆ ಬೇಡ ಅಂತ ಅಂದ್ಕೊಂಡ್ರೆ ಅದು ತುಂಬ ಮಿಸ್ಟೇಕ್ ಆಗುತ್ತೆ. ಪುನಃ 2ನೇ ರೂಲ್ ಏನಂತಂದರೆ, ವಿಲೇಜ್ ಅಕೌಂಟ್ ಎಕ್ಸಾಮ್ನಲ್ಲಿ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದರೆ ಪ್ರೀವಿಯಸ್ ಕ್ವಶನಲ್ಲಿ ಅದೇ ಕಾನ್ಸೆಪ್ಟ್ ಹೇಗೆ ಕೇಳಿದ್ದಾರೆ ಅಂತ ನೋಡಿ. ಒಂದು ಕ್ವಶನ್ನ ಒಂದೇ ಥರ ಅವ್ರು ಕೇಳಿರಲ್ಲ, ಡಿಫ್ರೆಂಟಾಗಿ ಕೇಳಿರ್ತಾರೆ. ಅದನ್ನು ನೋಡಿ. ಮತ್ತು ಕ್ವಶನ್ ನೋಡಿದಾಗ ಆನ್ಸರ್ ಐಡೆಂಟಿಫೈ ಮಾಡೋ ಎಬಿಲಿಟಿ ಬೇಕು. ನಿಮ್ಗೆ ಆನ್ಸರ್ ಒಂದು ಐಡೆಂಟಿಫೈ ಮಾಡೋ ಎಬಿಲಿಟಿ ಒಂದಿದ್ದರೆ ನೀವು ಯಾವ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡ್ಕೊಬೋದು. ಅದಕ್ಕೆ ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ಅಷ್ಟು ಕೆಪಾಸಿಟಿ ನಿಮ್ಗಿರ್ಬೋದು. ಎಕ್ಸಾಮ್ ರೆಡಿನೆಸ್ ಅಂತ ಅಂತಾರೆ. ಆನ್ಸರ್ ಅಂದರೆ ಐಡೆಂಟಿಫೈ ಮಾಡ್ತೀರಾ, ನಿಮ್ಮ ಕೆಪಾಸಿಟಿ ಇದೆಯಾ, ಓಕೆ, ಅದನ್ನು ಹಂಗಂತ ಆನ್ಸರ್ ರೆಡಿನೆಸ್ ಅಂತಾರೆ. ಪುನಃ 3ನೇ ರೂಲ್ ಅಂತ ಅಂದರೆ, ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅನ್ನೋ ಅಬ್ಸೆಷನ್ ಬಿಟ್ಬಿಡಿ. ನೀವು ಎಕ್ಸಾಮ್ಸ್ಗಳು ಡೈರೆಕ್ಟು ಅಂದರೆ ಕಾಲೇಜ್ ಎಕ್ಸಾಮ್ಸಲ್ಲಿರೋ 100 ಅಟೆಂಡ್ ಮಾಡಲೇಬೇಕಿತ್ತು. 50 ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನೆ ಎಲ್ಲ ಕಾನ್ಸೆಪ್ಟ್ ಇರಬೇಕಿತ್ತು. ಬಟ್ ರಿಯಲ್ ಗೌರ್ಮೆಂಟ್ ಎಕ್ಸಾಮ್ ಅಂತ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನೀವೇನು ಮಾಡಬೇಕು ಅಂತಂದರೆ, 100 ಅಟೆಂಡ್ ಮಾಡೋದಕ್ಕಾಗಲ್ಲ. ಅದು 2ನೇ ಪಾಯಿಂಟ್ ನೆನ್ಬಿಟ್ಕೊಬಿಡಿ. ನೀವು ಎಕ್ಸ್ಪೀರಿಯನ್ಸ್ ಇರೋ ನೀವು ಅಟೆಂಡ್ ಮಾಡಲ್ಲ. ಇಷ್ಟು ಮಾರ್ಕ್ಸ್ ಸ್ಕೋರ್ ಬೇಕಂತ ನಿಲ್ಸಿರ್ತೀರಾ. 100ಕ್ಕೆ 80 ಮಾತ್ರ ಅಟೆಂಡ್ ಮಾಡ್ತೀರಾ, 70 ಮಾತ್ರ ಅಟೆಂಡ್ ಮಾಡ್ತೀರಾ. ಒಂದು ಕ್ಯಾಟಗರಿ ಮೇಲೆ ನಿಮ್ಗೆ ಸಿಗುತ್ತೆ ಅನ್ನೋ ಒಬ್ಬೊಬ್ರಿಗೆ ಭರವಸೆ ಇರುತ್ತೆ. ಮತ್ತು ಆ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಬಟ್ 100ಕ್ಕೆ 100 ನನಗೆಲ್ಲ ಗೊತ್ತಿದ್ರೂ ಮಿಸ್ ಆಗೋ ಚಾನ್ಸಸ್ ಎಡು ಬಿದ್ದೇ ಬೀಳ್ತೀರಾ. ಅದು ಚಾನ್ಸಸ್ ತುಂಬ ಇದೆ. ಆ ಕಾರಣದಿಂದ ಎಲ್ಲ 100ಕ್ಕೆ 100 ಅಟೆಂಡ್ ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಅವ್ನು ಅಷ್ಟೊಂದು ಪರ್ಫೆಕ್ಟ್ ಪಂಟ್ರಾಗಿದ್ದರೆ ನೋಡೋಕ್ಕಾಗೋದು ಬೇಕಿದ್ರೆ ಇಲ್ಲೊಂದು ಮಾರ್ಕ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತೀರಲ್ವ, ಆವಾಗ ನೋಡ್ಕೊಳ್ಳಿ. ಪುನಃ 4ನೇ ರೂಲ್ ಏನಂತಂದರೆ, ಮಾರ್ಕ್ ಟೆಸ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೆ ಅದನ್ನು ಫೇಲ್ಯೂರ್ ಅಂತ ನೋಡಬೇಡಿ. ಮಾರ್ಕ್ ಟೆಸ್ಟ್ ಸ್ಕೋರ್ಗಿಂತ ಮಾರ್ಕ್ ಟೆಸ್ಟ್ ಆ್ಯನಾಲಿಸಿಸ್ ಹೆಚ್ಚು ಇಂಪಾರ್ಟೆಂಟು. ನೀವೊಂದು ಕಮೆಂಟಲ್ಲಿ ತುಂಬ ಜನ ಏನು ಹಾಕಿದ್ರು ಅಂತಂದರೆ, ನಾನು 30-40 ಮಾರ್ಕ್ ಟೆಸ್ಟ್ಗಳನ್ನ ತೊಗೊಂಡಿದ್ದೀನಿ, ನನ್ನದೇ ಕ್ಲಿಯರ್ ಆಗಿಲ್ಲ, ಏನು ಹೇಳ್ತಿದ್ಯಾ ನೀನು ಅಂತ ಅಂತಿದ್ರು. ನೋಡಪ್ಪ, ನೀನು ಮಾರ್ಕ್ ಟೆಸ್ಟ್ ಎಷ್ಟು ತೊಗೊತೀಯಲ್ಲ ಇಂಪಾರ್ಟೆಂಟು. ನೀನು ಎಲ್ಲಿ ಮಾರ್ಕ್ ಟೆಸ್ಟ್ ತೊಗೊತಿದ್ಯಾ, ನೀನು ಯಾವ ಥರ ತೊಗೊತಿದ್ಯಾ. ತುಂಬ ಫೇಕ್ ಆ್ಯಪ್ಸ್ಗಳಿರ್ತದೆ, ಅದರಿಂದ ನೀನು ಮಾರ್ಕ್ ಟೆಸ್ಟ್ ತೊಗೊತಿರ್ಬೋದು. ಮತ್ತು ಯಾವುದೋ ಹಳೆ ಬುಕ್ಗಳು ತೊಗೊಂಡು ಕರೆಕ್ಟಾಗಿ ಎಕ್ಸಾಮ್ ಬರೋದನ್ನು ಮಾತ್ರ ತೊಗೊಂಡು ಓದಿದ್ರೆ ಮಾತ್ರ ಅದನ್ನು ಮಾರ್ಕ್ ಟೆಸ್ಟ್ ಅಂತಾರೆ. ಇಲ್ಲ ನಿನಗೂ ಟೈಮ್ ವೇಸ್ಟು, ನಿನ್ನ ಲೈಫ್ ಕೂಡ ವೇಸ್ಟು. ಆ್ಯಪ್ ಅವ್ನಿಗೇನು ಪ್ರಾಬ್ಲಮ್ ಆಗಲ್ಲ, ಬರೀ ನಿಮ್ಮ ಟೈಮೇ ವೇಸ್ಟ್ ಆಗುತ್ತೆ. ಕರೆಕ್ಟಾಗಿ ನೋಡಿ. ಹಾರ್ಡ್ ಲೆವೆಲ್ ಎಕ್ಸಾಮ್ ಈ ಥರ ಹಾರ್ಡ್ ಲೆವೆಲ್ ಇದ್ದರೆ ಅದಕ್ಕೋಸ್ಕರ ಮಾರ್ಕ್ ಟೆಸ್ಟ್ ತೊಗೊಳ್ಳಿ. ನೆಕ್ಸ್ಟು ತೊಗೊಂಡಾದ್ಮೇಲೆ ಅದನ್ನು ಆ್ಯನಲೈಸಿಸ್ ಮಾಡಬೇಕು. ಎಲ್ಲಿ ತಪ್ಪಾಗ್ತೀನಿ, ಯಾವ ಸಬ್ಜೆಕ್ಟ್ ನಾನು ವೀಕ್ ಇದ್ದೀನಿ, ಎಲ್ಲಿ ಸ್ಕೋರ್ ನನಗೆ ಆಗ್ತಿಲ್ಲ, ಅದನ್ನು ಕಂಟಿನ್ಯೂ ಗುರುತಿಸಬೇಕು. ಪುನಃ 5ನೇ ರೂಲ್ ಅಂದರೆ, ರಿವಿಷನನ್ನು ಲಾಸ್ಟ್ಗೆ ಪೋಸ್ಟ್ಪೋನ್ ಮಾಡಬೇಡಿ. ಕೆಲವರು 10-15 ದಿನ ಇದ್ದಂಗೆ ರಿವಿಷನ್ ಮಾಡ್ತಾರೆ. ಇವಾಗ ನೀವು ದಿನಕ್ಕೆ ಒಂದು 5 ಅವರ್ ಓದಬೇಕು. 5 ಅವರ್ ಓದಬೇಕಂದ್ರೆ ಅಟ್ಲೀಸ್ಟ್ 3.5 ಗಂಟೆ ಓದ್ರಿ, ಇಲ್ಲ 4 ಗಂಟೆನೂ ಓದ್ರಿ. 1 ಅವರ್ ಇದ್ದಂಗೆ ನೀವು ರಿವಿಷನ್ ಮಾಡಲೇಬೇಕು. ಅವತ್ತು ರಿವಿಷನ್ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಎಲ್ಲ ಸುಮ್ಮನೆ ಬ್ಲೈಂಡಾಗಿ ಓದ್ಕೊಂಡು ಹೋದರೆ ಏನು ವರ್ಕೌಟ್ ಆಗೋಲ್ಲ. ಅದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು 6ನೇದು ಏನಂದರೆ, ಇದು ಮೋಸ್ಟ್ ಇಂಪಾರ್ಟೆಂಟು. ನಿಮ್ಮ ವೀಕ್ನೆಸ್ಸನ್ನು ಇಗ್ನೋರ್ ಮಾಡಬೇಡಿ. ಇವಾಗ ನೀವು ಯಾವುದು ಸರಿ, ಕನ್ನಡ ಲ್ಯಾಂಗ್ವೇಜ್ ನನಗೆ ಬರುತ್ತೆ, ಏನು ಬೇಕಾದ್ರೆ ಮಾಡ್ತೀನಿ, ಅದರಲ್ಲಿ ಅದೇ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಬಿಡ್ತೀನಿ ಅನ್ಕೊಳಕ್ಕೆ ಹೋಗ್ಬಿಡಿ. ಕನ್ನಡ ಬರುತ್ತೆ, ನನಗೆ ಮೆಂಟಾಲಿಟಿ ಬರಲ್ಲ, ಇದನ್ನು ಮೆಂಟಾಲಿಟಿ ಬಿಟ್ಬಿಡ್ತೀನಿ, 5 ಕ್ವಶನ್ಸ್ ಚಾಯ್ಸಿಗೆ ಬಿಡ್ತೀನಿ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬಿಡಿ. ಈಗ ಈ 5 ಕ್ವಶನ್ ಏನು ಬಿಡ್ತೀರಾ, ನೀವು ಕಟ್ ಆಫ್ ಬೀಳ್ಬೇಕಾದ್ರೆ ಅದೇ ನಿಮಗೆ ಡ್ಯಾಮೇಜ್ ಮಾಡುತ್ತೆ. ಅದನ್ನು ನೆನ್ಪಿಟ್ಕೊಬಿಡಿ. 100ಕ್ಕೆ ನೀವು 65 ತಗೊಬಿಡ್ತೀರಾ, ಇನ್ನು 5 ಮಾರ್ಕ್ಸ್ ಬೇಕಾಗಿರುತ್ತೆ ನಿಮ್ಗೆ ಕಟ್ ಆಫ್ ಬರೋಕ್ಕೆ. 5 ಮಾರ್ಕ್ಸು ನಿಮ್ಮ ವೀಕ್ನೆಸ್ ಅಂತ ಬಿಟ್ಬಿಟ್ಟಿರ್ತೀರ, ಮೆಂಟಲ್ ಅಬಿಲಿಟಿ ಅಂದ್ಬಿಟ್ಟು. ಆವಾಗ ನಿಮ್ಗೆ ಪರಿಣಾಮ ಬೀಳುತ್ತೆ. ಆ ಕಾರಣದಿಂದ ವೀಕ್ ಇದ್ರೂ ಪರವಾಗಿಲ್ಲ, ಓದಿ. ಈಗ ಬೆಳಿಗ್ಗೆ ಎದ್ದು 4 ಗಂಟೆಗೆ ಓದೋದು ತುಂಬ ಕಷ್ಟ. ಒಂದು ಎಕ್ಸಾಂಪಲ್ ಕೊಡ್ತಿರೋದು. ಬಟ್ 4 ಗಂಟೆಗೆ ಓದಿದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳಕ್ಕಾಗೋದು. ಇಲ್ಲ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಇದು ಸಿಚುವೇಶನು. ನೀವು ಬರೀ ಎಕ್ಸಾಮ್ ಅಂತಲ್ಲ, ನೀವು ಬೆಳಿಗ್ಗೆ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಳ್ರಿ. 9 ಗಂಟೆಗೆ ನೀವು ಆಫೀಸ್ಗೆ ಹೋದರೆ ಮಾತ್ರ ನಿಮಗೆ ಆಫೀಸ್ಗೆ ಹೋದರೆ ಸಂಬಳ ಕೊಡ್ತಾರೆ. ನೀವು 9 ಗಂಟೆಗೆ ಆಫೀಸ್ಗೆ ಹೋಗಲಿಲ್ಲ ಅಂದರೆ ನಿಮ್ಗೆ ಆಫ್ ಡ್ಯೂಟಿ ಅಂದಾಗ ಅಲ್ಲೇ ಕಟ್ಟಾಕ್ಬಿಡ್ತಾರೆ. ಇದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಮೋರೋವರ್ ಇನ್ನೊಂದು ಎಕ್ಸಾಮ್ ಎಮೋಷನಲ್ ಚಾಲೆಂಜು. ಇವಾಗ
ಎಕ್ಸಾಮಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ನಿಮ್ಮ ಪಕ್ಕ ಇರೋನಾಗಲಿ ನಿಮ್ಮ ಫ್ರೆಂಡ್ ಆಗಲಿ ಯಾವನು ನಿಮ್ಮ ಕಾಂಪಿಟೇಷನ್ ಅಲ್ಲ. ನಿಮ್ಮ ಹೈಯೆಸ್ಟ್ ಸ್ಕೋರ್, ನಿಮ್ಮ ಸ್ಕೋರ್ ಟಾರ್ಗೆಟ್ ರೀಚ್ ಮಾಡೋದನ್ನ ನಿಮ್ಮ ಕಾಂಪಿಟೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 65ರಿಂದ 70, 70ರಿಂದ 75, 75ರಿಂದ 80, ಕೊನೆಗೆ 85 ಕೆಲಸ ತೊಗೊಳ್ಳೋದು. ಅದೇ ನಿಮ್ಮ ಟಾರ್ಗೆಟು, ಅದೇ ನಿಮ್ಮ ಗೋಲು. ಅದು ಬಿಟ್ಟು ಬೇರೆ ಯಾರು ನಿಮ್ಮ ಕಾಂಪಿಟೇಟರ್ಸ್ ಆಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.